ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ. ನಮ್ಮ ಕಾಲೇಜು ಈ ವರ್ಷ 50 ವರ್ಷ ತುಂಬಿರುವಂಥ ಸಣ್ಣ ನೆನಪಿಗಾಗಿ ಸುವರ್ಣ ಮಹೋತ್ಸವನ ಆಚರಿಸ್ತಾ ಇದೆ. ಆ ಸುವರ್ಣ ಮಹೋತ್ಸವ ಆಚರಿಸಲಿಕ್ಕೆ ಮಾನ್ಯ ಶಾಸಕರು ಹಾಗೂ ಕೈಗಾರಿಕಾ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಯುತ ಗೋಪಾಲಕೃಷ್ಣ ಬೇರೂರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿದ್ದೀವಿ. ಅದರಲ್ಲಿ ನಮ್ಮ CBC ಉಪಾಧ್ಯಕ್ಷರ ಸದಸ್ಯಗಳಿದ್ದಾರೆ ಹಾಗೂ ಎಲ್ಲ ಉಪನ್ಯಾಸಕರುಗಳು ಹಾಗೂ ಅಭಿವೃದ್ಧಿ ಮಾಡಬೇಕು ಅದನ್ನು ಹಮ್ಮಿಕೊಂಡಿದ್ದೀವಿ. ಈ ತಿಂಗಳ 23, 24ರಂದು 2 ದಿನ ಕಾರ್ಯಕ್ರಮ ನಡೀತಾ ಇದೆ. ಮೊದಲ ದಿವಸ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿರುವಂಥ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. 2ನೇ ದಿನ ಬೆಳಗ್ಗೆ 24ರ ಬೆಳಗ್ಗೆ ನಮ್ಮ ಕಾಲೇಜಿನ ಯೂನಿಯನ್ ಡೇಯಲ್ಲಿ ಅಂದರೆ ಸ್ಪೋರ್ಟ್ಸಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿ ಪ್ರಶಸ್ತಿ ತಗೊಂಡವರಿಗೆ ಅವರಿಗೆ ಬಹುಮಾನ ವಿಚಾರಣೆ ಇದೆ. 3 ಗಂಟೆಗೆ 24ರಂದು 3 ಗಂಟೆಗೆ ಸಮಾರೋಪ ಸಮಾರಂಭ ಇದೆ. ಸಮಾರೋಪ ಸಮಾರಂಭದ ನಂತರ 6 ಗಂಟೆಗೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂಥ ರಾಜೇಶ್ ಕೃಷ್ಣನ್ ಅವರ ಒಂದು ನೇತೃತ್ವದಲ್ಲಿ ಸಂಗೀತ ಸಂಜೆ ನಡೀತಾ ಇದೆ. ಹಾಗೂ ಮೊದಲನೇ ದಿನ ಮತ್ತು 2ನೇ ದಿವಸ 2 ದಿನಗಳು ಮಧ್ಯದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಮತ್ತು 2 ದಿನ ಮಧ್ಯಾಹ್ನ ಎಲ್ಲ ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಊಟದ ವ್ಯವಸ್ಥೆ, ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಈಗಾಗಲೇ ನಾವು ಗ್ರೂಪ್ಗಳನ್ನ ಮಾಡಿದ್ದೀವಿ. ನಾವು ಮಾಧ್ಯಮಿಕರಿಗೆ ಕೇಳ್ಕೊಳ್ಳೋದಂದರೆ ನಮ್ಮ ಈ ಒಂದು ಸಂಭ್ರಮ ಎಲ್ಲ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಾಡಬೇಕು ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ಮತ್ತು MLC ತರಬೇಕು ಅಂತ 4 ಮಂದಿ ಅಂತ ನಾವು ಪ್ರಯತ್ನ ಆಗಲಿಲ್ಲ. ನಮ್ಮ ಕಾಲಕ್ಕೆ 4 ಡಿವಿಷನ್ ಅದ. ಪ್ರತಿ ಡಿವಿಷನ್ ಈಗ ಶಿಕ್ಷಕರಿಂದ MLC ತರ್ತೀರಿ, ಶಿಕ್ಷಕರಿಂದ ತರ್ತೀರಿ. ನಮ್ಮ ಪಂಚಾಯತ್ ಇದರಿಂದ ಅಲ್ಲಿಂದ ಪಂಚಾಯತ್ ರಾಜ್ಯದಿಂದ ಅಲ್ಲಿಂದ MLCಗಳು ತರ್ತೀರಿ, ಪದವೀಧರದಿಂದ ತರ್ತೀರಿ. ನೀವು ನಾಮಿನೇಷನ್ ಹಾಕ್ತೀರಿ, ನೀವು ಬೇಕಾದ್ರೆ ಹಾಕ್ಯಂತೀರಿ. ನಮ್ಮ ಸಹಕಾರಗಳಿಗೆ ಬೇಡ ಅಂತ ನಾನು ಶುರು ಮಾಡಿದ್ದು. ಶುರು ಮಾಡಿ ಅಷ್ಟೊಂದು ನಮ್ಮ ಸರ್ಕಾರದ ಸಹಿತ ಬಂದಿತ್ತು. ಹೋಗಿ ಕೂಡ ಶರಣ ಅಂದ್ರೆ ಜಯಂತ್ ಪಟೇಲ್ ದಿವಸ ಮುಗಿದ್ವಿ. ಮುಂದಾದರೂ ಕೂಡ ಬರೀ ನಾಮಿನೇಷನ್ ಅಲ್ಲ ನನ್ನ ಗುರಿ ಇರೋದು. ಬಹುಶಃ ನೀವೆಲ್ಲ ಸಹಕಾರಿಗಳು ಪ್ರಾಮಾಣಿಕವಾಗಿ ಬೇಕಾಗ್ರಿ.
ಈ ರಾಜ್ಯದಲ್ಲ, ಈ ದೇಶದಲ್ಲಿ ಸಹಕಾರಿಗಳ ಆಡಳಿತ ಕೊಡ್ತೀವಿ, ದೇಶಕ್ಕೆ ಸಹಕಾರಿಗಳ ಆಡಳಿತ ಕೊಡ್ತೀವಿ. ಅಷ್ಟೊಂದು ಸಹಕಾರಿಗಳು ಇವತ್ತು ಪ್ರತಿ ಹಳ್ಳಿ ಮಟ್ಟದಲ್ಲಿ ನಾವೇನಿದ್ದೀವಿ, ಅಷ್ಟೊಂದು ನಮ್ಮ ಸಹಕಾರಿಗಳ ಮೆಂಬರ್ಶಿಪ್ ಐತೆ ನಮಗೆ, ಎಲ್ಲ ಸಹಕಾರಿಗಳಿದ್ದಾರೆ. ಹಾಗೆ ಇವತ್ತು ಬಂದು ಮತ್ತು ನಾವು ಅದನ್ನು ಲಂಚ ತಿನ್ನದ ಮಾಡಿದರೆ ಏನು ಉಪಯೋಗ ಇಲ್ಲ. ಪ್ರಾಮಾಣಿಕತೆಯಾಗಿ ಇವತ್ತು ಈ ದೇಶ ನಡೆಸ್ಕೊಡ್ಬೇಕು ಅನ್ನೋ ವಿಚಾರಗಳನ್ನು ಹೇಳಿ, ಹಾಗೆ ಕಾಗೆ ಒಂದು ಅಗಳು ಕಂಡ್ರೆ ಕರೆಯದೇ ತನ್ನ ಬಳಗನೆಲ್ಲವ, ಕೋಳಿ ಒಂದು ಕಟ್ಟುಕೊಂಡ್ರೆ ಕರೆಯದೇ ತನ್ನ ಕುಲವನೆಲ್ಲವ, ಶಿವಭಕ್ತನಾಗಿ ಭಕ್ತಿ ಬರೆದರೆ ಕಾಗೆ ಕೋಳಿಯಿಂದ ತಲೆಕಟ್ಟಬೇಕು ಸಂಬಂಧ ಹೇಳ್ತಾನೆ. ಹಾಗೆ ಕಾಗೆ ಕೋಳಿಗಳ ಉದಾಹರಣೆ ಕೊಡ್ತಾರೆ. ಅದಕ್ಕಿಂತ ಹೇಳ್ಬೇಕು, ಅದೇ ಉದ್ದೇಶಿಗೆ ನಮ್ಮ ಹೇಳೋದು. ಕಾಗೆ ತಾನೊಂದ ತಿನ್ನೋದಿಲ್ಲ, ಅದು ಕಾಗೆ ನೋಡ್ರಿ, ಅವು ಕಾಗೆ ಸತ್ತು ಬಿಡ್ರಿ, ಎಣ್ಣೆ ಹೊಡೆದು ಅವು ಕಾಗೆ ಸತ್ತು. ಕಾಗೆ ತಾನೊಂದ ಎಣ್ಣೆ ತಿನ್ನೋದಿಲ್ಲ, ಕಾ 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 ಅಂತ ಕಾಗೆ ಎಲ್ಲ ಕೂಡಿಸ್ಕೊಂತಿರ್ತಾರೆ. ಕೋಳಿ ತಾನೊಂದ ಎಣ್ಣೆ ತಿನ್ನೋದಿಲ್ಲ, ಕಾ 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 ಕುಕ್ಕು ಅಂತ ಕೂಡಿ ಕಳ್ಕೊಂತಿರ್ತಾರೆ. ಆವಾಗ ಇವತ್ತು ನೀನೇ ಮಾಡ್ಬ, ನಿನ್ನ ಜೊತೆಗೆ ಎಲ್ಲರನ್ನ ಸಪಾಟಿ ಕೂಡಿಸ್ಕೊಂಡು ಹೋಗೋಣ ತಪ್ಪು. ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ನನ್ನ ತತ್ವ ಇಲ್ಲಿರೋದು. ಹಾಗೆ ನಾವೆಲ್ಲರೂ ಕೂಡಿಕೊಂಡು ಮಾಡಿ ಬೆಳತಕ್ಕಂಥ ಈ ಸಹಕಾರಿ ತತ್ವ ಇದು. ಆ ತತ್ವದ ಹಿನ್ನೆಲೆ ಬಂದಂಥ ನೀವೆಲ್ಲರೂ ಆ ರೀತಿಯ ನಡೀರಿ ಅಂತ ಹೇಳಿ, ಗಾಂಧೀಜಿ ಹೇಳ್ತಾರೆ, ದೇಶದ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರವೇ ಹೆಬ್ಬಾಗಿಲು. ಗಾಂಧೀಜಿ ಹೇಳ್ತಾರೆ ಮಾತಾ. ನೆಹರೂಜಿ ಹೇಳ್ತಾರೆ, ಪ್ರತಿ ಹಳ್ಳಿಗೆ ಒಂದು ಪಂಚಾಯತಿ, ಒಳ್ಳೆ ಪಂಚಾಯತಿ, ಪ್ರತಿ ಹಳ್ಳಿಗೆ ಒಂದು ಸಹಕಾರಿ ಸಂಘ, ಪ್ರತಿ ಹಳ್ಳಿಗೆ ಒಂದು ಶಾಲೆ. ಇವಿಷ್ಟು ಸರಿಯಾಗಿ ನೀವು ಮಾಡ್ರಿ, ಈ ದೇಶದ ಚಿತ್ರಣ ಬದಲಾವಣೆ ಆಗ್ತದೆ. ನಮ್ಮ ಮಾತನ್ನು ಕೂಡ ನೆಹರೂಜಿ ಹೇಳ್ತೇವೆ. ಬಹುಶಃ ನೆಹರು ಜಯಂತಿಗೆ, ಮಕ್ಕಳ ಜಯಂತಿ ಹಾಗೆ ನೆಹರು ಜಯಂತಿ ಮಾಡ್ತೇವೆ, ಹಾಗೆ ಅವತ್ತು ನಾವು ಸಹಕಾರಿ ಸಪ್ತಾಹ ಮಾಡ್ತೇವೆ. ನೆಹರೂಜಿ ಹೆಸರಿನಲ್ಲಿ ನಮ್ಮ ಸಹಕಾರಿ ಸಪ್ತಾಹ ನಡೀತದೆ. ನೆಹರೂಜಿಗೆ ಮಕ್ಕಳ ಮೇಲೆ ಅಷ್ಟು ಪ್ರೇಮ ಇತ್ತು, ಸಹಕಾರಿ ಸಂಸ್ಥೆಗಳ ಮೇಲೆ ನೆಹರೂಜಿಗೆ ಅಷ್ಟೇ ಪ್ರೇಮ ಇತ್ತು. ಸಹಕಾರಿ ಸಂಸ್ಥೆಗಳಿಂದಲೇ ಈ ದೇಶದ ಅಭಿವೃದ್ಧಿ ಅನ್ನೋದ ಕಲ್ಪನೆ ನೆಹರೂಜಿ ಮತ್ತು ಎಲ್ಲ ದಾರ್ಶನಿಕರದಿತ್ತು, ಗಾಂಧೀಜಿದಿತ್ತು ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಆ ರೀತಿಯಿಂದ ಮತ್ತು ಕಾಯಂ ದಿನೇಶ್ನಿಂದ ನೀವು ಯಾವಾಗ ಬಂದು ಕೊಟ್ರಿ ಇಲ್ಲಿ ಮಾಡಲಿ. ಆದ್ರೆ ನಾ ಹೇಳೋದು, ನಿಮಗೆ ಒಂದು ಕೈ ಕೇಳಿ, ನೀವು ಒಂದು ಸವಾಲು ಕಟ್ಟಿ, ನಿಮಗೆ ಕಟ್ಟಕ್ಕೆ ಸಾಧ್ಯ ಐತಿ. ಹೆಣ್ಮಕ್ಳು ಕಟ್ಟಿ ಮಾಡ್ತಾರೆ. ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ಬಂದ